ವೆಲ್ಕಮ್ ಟು ಕಂಕನವಾಡಿ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ನಾನು ಉಮೇಶ್ ಕಂಕನವಾಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದೊಳಗೆ ನಾನು ಮ್ಯಾರೇಜ್ ಸರ್ಟಿಫಿಕೇಟ್ನ ಆನ್ಲೈನ್ ಮೂಲಕ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟಿಗೆ ಅಪ್ಲೈ ಮಾಡ್ತಿರ್ಬೇಕಾದಾಗ ತುಂಬ ತೊಂದರೆ ಆಗ್ತಾರೆ, ಫೋಟೋ ಅಪ್ಲೋಡ್ ಆಗ್ತಾರೆ, ತುಂಬ ತೊಂದರೆ ಆಗುತ್ತೆ ಅನ್ನೋದನ್ನು ನಾನು ಗಮನಿಸಿದ್ದು. ವಾಟ್ಸಪ್ ಮೂಲಕ ತುಂಬ ಜನ ನಾನು ನೋಡ್ತಾ ಇದ್ದೆ, ವಾಟ್ಸಪ್ ಗ್ರೂಪಲ್ಲೆಲ್ಲ ಹಾಕ್ತಾಯಿದ್ರು, ನಾನು ಆನ್ಲೈನಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತಾಯಿದ್ದೀನಿ, ಫೋಟೋ ಅಪ್ಲೋಡ್ ಆಗ್ತಾ ಇಲ್ಲ, ಹೇಗೆ ಅಪ್ಲೈ ಮಾಡೋದು ತಿಳಿಸಿ ಫ್ರೆಂಡ್ಸ್ ಸುಮಾರು ಜನ ಗ್ರೂಪಲ್ಲಿ ಹಾಕಿದ್ದು ನೋಡಿದ್ದುಂಟು. ಆ ಉದ್ದೇಶಕ್ಕಾಗಿ ಇವತ್ತು ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿದೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮುಂದೆ ನಾನು ಹಾಕುವಂಥ ವಿಡಿಯೋಗಳನ್ನು ತಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ತಮ್ಮಲ್ಲಿ ವಿನಂತಿಯನ್ನು ಕೋರ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಕಾವೇರಿ ಆನ್ಲೈನ್ ಮೂಲಕ ನಾವು ಯಾರ್ಯಾರು ಮ್ಯಾರೇಜ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ಕೋತಿರ್ತಾರೆ, ಮ್ಯಾರೇಜ್ ಸರ್ಟಿಫಿಕೇಟ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ತಕ್ಕಂಥವ್ರು ಫೋಟೋ ಅಪ್ಲೋಡ್ ಆಗೋದಿಲ್ಲ. ತುಂಬ ಟೈಮಲ್ಲಿ ತುಂಬ ಜನ ಟ್ರೈ ಮಾಡ್ತಾ ಇರ್ತಾರೆ, 2 MB ಇರಬೇಕು, 2 MB ತುಂಬ ಒದ್ದಾಡ್ತಾ ಇರ್ತಾರೆ. ಸೊ ಹೇಗೆ ಸಿಂಪಲಾಗಿ ಹೇಳಬೇಕಂದ್ರೆ ನಾವು ಹೇಗೆ ಅದನ್ನು ರಿಸೈಸ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಾವೇರಿ ಆನ್ಲೈನ್ ಪೋರ್ಟಲ್ ಹೋಗಬೇಕು. ಮ್ಯಾರೇಜ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತಕ್ಕಂಥವ್ರೆಲ್ಲ ಕಾವೇರಿ ಆನ್ಲೈನಲ್ಲೇ ಹೋಗ್ತೀವಿ. ಆಲ್ರೆಡಿ ತುಂಬ ಜನರಿಗೆಲ್ಲ ಗೊತ್ತಿದೆ, ಇದು ತುಂಬ ಜನ ಮಾಡ್ತಾ ಇದ್ದಾರೆ. ಸೊ ಯಾರಿಗಿದು ಗೊತ್ತಿಲ್ಲ, ಹೊಸದಾಗಿ ಅಪ್ಲೈ ಮಾಡ್ತಕ್ಕಂಥವ್ರು ನಾನು ಇದ್ರ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಕಾವೇರಿ ಆನ್ಲೈನ್ ಪೋರ್ಟಲಲ್ಲಿ ಹೋಗಿ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡಿದ ಮೇಲೆ ವೆಲ್ಕಮ್ ಟು ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಬಂದಿರುತ್ತೆ. ಸೊ ಬಂದಮೇಲೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ಮೇಲೆ ನಮಗೆ ಏನೇನು ಸರ್ವಿಸಸ್ ಇದಾವೆ ಅನ್ನೋದನ್ನು ಇಲ್ಲಿ ಕಾಣಿಸುತ್ತೆ. ಇದರಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನಿಮಗೆ ಕೇಳುತ್ತೆ, ಇಲ್ಲಿ ನಮಗೆ ಹಿಂದೂ ಮ್ಯಾರೇಜ್ ಬೇಕಾ, ಸ್ಪೆಷಲ್ ಮ್ಯಾರೇಜ್ ಬೇಕಾ, ಸೊ ಸ್ಪೆಷಲ್ ಮ್ಯಾರೇಜ್ ವಿತ್ ಅದರ್ ಫಾರ್ಮ್ಸಲ್ಲಿ ಅಪ್ಲೈ ಮಾಡ್ತಿದ್ದೀರಾ ಅಂತ ಕೇಳುತ್ತೆ. ಸೊ ಸದ್ಯಕ್ಕೆ ನಾನು ಫೋಟೋ ಅಪ್ಲೋಡ್ ಮಾಡೋದು ಹೇಗೆ ಅನ್ನುವಂಥ ವಿಷಯ ಆಗಿರೋದ್ರಿಂದ ಹಿಂದೂ ಮ್ಯಾರೇಜನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸದ್ಯಕ್ಕೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ಹಿಂದೂ ಮ್ಯಾರೇಜ್ ಆನ್ಲೈನ್, ಇನ್ನೊಂದು ಆಫ್ಲೈನ್ ಅಂತ ಇರುತ್ತೆ. ಮ್ಯಾರೇಜ್ ರಿಜಿಸ್ಟ್ರೇಷನಲ್ಲಿ 2 ಟೈಪ್ ಬರ್ತದೆ. ಆನ್ಲೈನ್ ತೊಗೊತೀನಿ ಸದ್ಯಕ್ಕೆ. ಈಗ ಆನ್ಲೈನ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡಿಕ್ಲರೇಷನ್ ಬರುತ್ತೆ. ಇಲ್ಲಿ ಎರಡನ್ನ ಡಿಕ್ಲರೇಷನ್ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫೋಟೋ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಟೈಮ್ ಇಲ್ಲೆಲ್ಲ ಡಿಕ್ಲರೇಷನ್ನು, ಮ್ಯಾರೇಜ್ ಡೀಟೇಲ್ಸು, ಬ್ರೈಡ್ ಗ್ರೂಮ್ ಡೀಟೇಲ್ಸು, ವಿಟ್ನೆಸ್ಸು, ರಿವ್ಯೂ ಸಮರಿ, ಡಾಕ್ಯುಮೆಂಟ್ ಅಪ್ಲೋಡು, ಮೇಕ್ ಪೇಮೆಂಟು, ಇಷ್ಟು ಸ್ಟೆಪ್ಗಳಿರುತ್ತೆ. ಇಷ್ಟು ಸ್ಟೆಪ್ಪಲ್ಲಿ ತುಂಬ ಸಮಸ್ಯೆ ಆಗ್ತಾರೋ ಮೊದಲನೇ ಸ್ಟೆಪ್ ಅಂದರೆ ಈ ಫೋಟೋದ ಒಂದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಾನು ನೋಡಿದ್ದು. ಸೊ ಫೋಟೋ ಬೇಗ ಅಪ್ಲೋಡ್ ಆಗೋದಿಲ್ಲ ಕೆಲವೊಂದು ಟೈಮಲ್ಲಿ. ಈಗ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಕೇಳುತ್ತೆ. ಸೊ ನಾನೀಗ ಡೌನ್ಲೋಡಲ್ಲಿ ಯಾವುದೋ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಅಂತ ಮಾಡ್ಲಿಕ್ಕೆ ಹೋದಾಗ ಈ ಥರ ಬರುತ್ತೆ. ಸೊ ಈ ಪ್ರಾಬ್ಲಮ್ಗೆ ನಾನು ಸೊಲ್ಯೂಷನ್ ಇವತ್ತಿನ ವಿಡಿಯೋ ಮಾಡ್ತಾ ಇರುವಂಥದ್ದು. ಸೊ ಹೇಗೆ ಮಾಡ್ಕೋಬೇಕು, ಮೊದಲು ಫೋಟೋಶಾಪ್ ಸಾಫ್ಟ್ವೇರ್ ತುಂಬ ಸುಲಭ. ನಮ್ಮ ಹತ್ರ ಒಂದು ವೇಳೆ ಫೋಟೋಶಾಪ್ ಇಲ್ಲದೇ ಇದ್ದರೂ ಸಹಿತ ಪೇಂಟ್ ಅಂತೂ ಎಲ್ಲ ಕಡೆ ಇದ್ದೇ ಇರುತ್ತೆ. ಸೊ ಪೇಂಟಲ್ಲಿ ಓಪನ್ ಮಾಡ್ಕೊಂಡು ಕೂಡ ನಾವು ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಫೋಟೋಶಾಪ್ ಸಾಫ್ಟ್ವೇರ್ ಮೂಲಕ ನಾನು ಹೇಗೆ ರಿಸೈಸ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿರಿ. ಮೊದಲು ಏನು ಮಾಡ್ಕೋಬೇಕು ಅಂತಂದರೆ ಫೋಟೋಶಾಪ್ ಸಾಫ್ಟ್ವೇರ್ ಓಪನ್ ಮಾಡ್ಕೊತೀನಿ. ಒಂದು ವೇಳೆ ಇಲ್ಲಪ್ಪ ನನ್ನ ಹತ್ರ ಫೋಟೋಶಾಪ್ ಇಲ್ಲ, ನನಗೆ ಫೋಟೋಶಾಪ್ ಗೊತ್ತಿಲ್ಲ ಅನ್ನೋದಾಯ್ತಂತಂದರೆ ನೀವು ಮೈಕ್ರೋಸಾಫ್ಟ್ ಪೇಂಟ್, ಸೊ ನೀವು ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಪೇಂಟಲ್ಲಿ ಕೊಟ್ಟು ಪೇಂಟಲ್ಲಿ ಹೋಗಿ ಕೂಡ ರಿಸೈಸ್ ಮಾಡ್ಕೋಬೋದು ಅದರಲ್ಲಿ ಕೂಡ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಫೋಟೋಶಾಪ್ ಮೂಲಕ ಹೇಗೆ ಕೊಡ್ತೀನಿ ತುಂಬ ಸುಲಭವಾಗಿ. ಫೋಟೋಶಾಪ್ ಓಪನ್ ಮಾಡ್ಕೋಬೇಕು. ಫೋಟೋಶಾಪ್ ಓಪನ್ ಮಾಡಿ ನಾನು Ctrl+N ಮಾಡ್ಕೋಬೇಕು. ನ್ಯೂ ಪೇಜ್ ತೊಗೋಬೇಕಾಗುತ್ತೆ. ಫಸ್ಟು Ctrl+N ಅಥವಾ ನ್ಯೂ ಪೇಜನ್ನು ಫೈಲಲ್ಲಿ ಹೋಗಿ ನ್ಯೂ ಪೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನ್ಯೂ ಪೇಜ್ ತೊಗೊಂಡ ತಕ್ಷಣ ಇಲ್ಲಿ ನಮಗೆ ಪ್ರಿಸೆಟ್ ಸೈಜ್ ಬಂದಿರುತ್ತೆ, ವಿಡ್ತ್ ಆ್ಯಂಡ್ ಹೈಟ್ ಇರ್ತದೆ. ಇಲ್ಲಿ ಪಿಕ್ಸಲ್, ಇಂಚಸ್, ಸೆಂಟಿಮೀಟ್ರ್, ಮಿಲಿಮೀಟ್ರ್ ಹಿಂಗೆಲ್ಲ ಬೇರೆ ಬಂದಿರ್ತದೆ. ನಾನು ಸದ್ಯಕ್ಕೆ ಪಿಕ್ಸಲ್ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ವಿಡ್ತ್ ಆ್ಯಂಡ್ ಹೈಟು ರೆಸೊಲ್ಯೂಷನ್ ಅಂತ ಕೇಳುತ್ತೆ. ಸೊ ಅದೇ ಪ್ರಕಾರ ನಾವು ಇಲ್ಲಿ ಏನು ಡೈಮೆನ್ಷನ್ ಇದೆ ನೋಡ್ತಾ ಹೋಗೋಣ. ಸೊ ಮೊದಲು ಒಂದು ಫೋಟೋ 2B ಸೈಜ್ ಫೋಟೋ ಅಥವಾ B2 ಸೈಜ್ ಫೋಟೋ ಬಂದು 2 MB ಒಳಗಿರಬೇಕು ಅಥವಾ PNG ಫಾರ್ಮೆಟಲ್ಲಿ ಇರಬೇಕು, ಒಂದು JPG ಫಾರ್ಮೆಟಲ್ಲಿ ಇರಬೇಕು. PNG ಅಂದರೆ ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್ ಅಂತ ಕರಿತೀವಿ, ಇನ್ನೊಂದು JPG ಫಾರ್ಮೆಟ್ ಅಂತ ಕರಿತೀವಿ, JPG ಫಾರ್ಮೆಟ್. ಸೊ ನಾವೇನು ಮಾಡ್ಕೋಬೇಕಂದ್ರೆ ನಾನು ಇವತ್ತಿಗೆ ಹೇಳ್ಕೊಡ್ತಾ ಇರೋದು MMLಕ್ಕಿಂತ ಪಿಕ್ಸಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ಈ 2673 ವಿಡ್ತು ನಾನು ಇದನ್ನು ಕಾಪಿ ಮಾಡ್ಕೊತೀನಿ. ಆಮೇಲೆ ಡಬಲ್ ಕ್ಲಿಕ್ ಮಾಡಿ Ctrl+C ಮಾಡಿ ಕಾಪಿ ಮಾಡಿಕೊಂಡೆ. ಫೋಟೋಶಾಪಲ್ಲಿ ಹೋಗಿ ನಾನು ವಿಡ್ತು Ctrl+V ಪೇಸ್ಟ್ ಮಾಡಿಕೊಂಡೆ. 2673 ಅಂತ ಬಂತು. ಇಲ್ಲಿ ಪಿಕ್ಸಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹೈಟ್, ಇಲ್ಲಿ ಏನಿದೆಯಲ್ಲ ಇಲ್ಲಿ ಹೈಟ್ನ ಸೆಲೆಕ್ಟ್ ಮಾಡ್ಕೊತೀನಿ, ಕಾಪಿ ಮಾಡ್ಕೊತೀನಿ. 1890 ಟೈಪು ಕೂಡ ಮಾಡ್ಕೋಬೋದು. ಸೊ ನಾನು ಸುಮ್ಮನೆ ಕಾಪಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಕಾಪಿ ಮಾಡಿ ಪೇಸ್ಟ್ ಮಾಡಿಕೊಂಡೆ. ರೆಸೊಲ್ಯೂಷನ್ ಶುಡ್ ಬಿ 300. ರೆಸೊಲ್ಯೂಷನ್ ಯಾವಾಗಲೂ 300 ಇದ್ರೇನು ತೊಂದರೆ ಏನಿಲ್ಲ. 200 ಕೂಡ ಹಾಕೊಂಡ್ರೆ ಅಪ್ಲೋಡ್ ಆಗುತ್ತೆ, ಪ್ರಾಬ್ಲಮ್ ಏನಿಲ್ಲ. ಸೊ 300 ಇರಲಿ. ಸೊ ಕಲರ್ ಮೋಡ್ ಬಂದ್ಬಿಟ್ಟು RGB ಕಲರ್ ಮೋಡ್ ಇರಲಿ. ಓಕೆ ಅಂತ ಮಾಡ್ಕೊರಿ. ಒಂದು ನ್ಯೂ ಪೇಜ್ ಬಂದಿರುತ್ತೆ. ನೀವು ತೊಗೊಂಡಿರ್ತಕ್ಕಂಥ ಫೋಟೋ ಈ ನ್ಯೂ ಪೇಜ್ಗೆ ಸೆಟ್ ಮಾಡಿಕೊಂಡು ಸೇವ್ ಮಾಡ್ಕೊಂಡು ಹಾಕೊಂಡ್ರೆ ಅಪ್ಲೋಡ್ ಆಗುತ್ತೆ. ಇಲ್ಲದಿದ್ದರೆ ಅಪ್ಲೋಡ್ ಆಗೋದು ತುಂಬ ಕಷ್ಟವಾಗುತ್ತೆ. ಸೊ ಯಾಕೆ ಅಂತಂದರೆ ಮ್ಯಾರೇಜ್ ಫೋಟೋಗಳು ಒಂದು ಫೋಟೋಗೆ ಹೈ ರೆಸೊಲ್ಯೂಷನ್ ಕ್ಯಾಮ್ರಾದಲ್ಲಿ ಫೋಟೋಗಳಲ್ಲಿ ಅಪ್ಲೋಡ್ ಮಾಡಿದಾಗ ಬೇಗ ಅಪ್ಲೋಡ್ ಆಗೋದಿಲ್ಲ. ಒಂದನೇದು. ಎರಡನೇದು ಏನಂದರೆ ಮೊಬೈಲಲ್ಲಿ ಫೋಟೋ ತೆಗೆದಿರ್ತಾರೆ, ತುಂಬ ಪಿಕ್ಸಲ್ ಕಡಿಮೆ ಇರ್ತದೆ, 1 MBಕ್ಕಿಂತ ಕಡಿಮೆ ಇರ್ತದೆ. 500 MB, 600 KB, 200 KB, 300 KB ಈ ಥರ ಇರ್ತದೆ ಕೆಲವೊಂದು ಟೈಮಲ್ಲಿ.
ನಮ್ಮಲ್ಲಿ. ಸೊ ಫೋಟೋ ಅಪ್ಲೋಡ್ ಆಗ್ಬೇಕಾದ್ರೆ ಮಿನಿಮಮ್ 2 KB ಇರಬೇಕಂತ ಅಲ್ಲಿ ಸ್ಪೆಸಿಫಿಕೇಷನ್ ಇರೋದ್ರಿಂದ ಸೊ ಈ ಸೈಜನ್ನು ತೊಗೊಂಡು ಫೋಟೋನ ಓಪನ್ ಮಾಡ್ಕೋಬೇಕು ನಾವು. ಫೋಟೋ ಹೇಗೆ ಓಪನ್ ಮಾಡಬೇಕಂತ ತಮಗೆ ಗೊತ್ತಿರುತ್ತೆ. ಫೈಲಲ್ಲಿ ಹೋಗಿ ಓಪನ್ ಅಂತ ಕೊಡ್ತೀನಿ. ಓಪನ್ ಅಂತ ಕೊಟ್ಟು ನಾನು ಒಂದು ಇಮೇಜನ್ನು ಓಪನ್ ಮಾಡ್ಕೊತೀನಿ. ಸೊ ಸದ್ಯಕ್ಕೆ ನಾನು ಹಾಗೆ ಡೈರೆಕ್ಟ್ ಡ್ರ್ಯಾಗ್ ಮಾಡ್ಕೊಂಬರ್ತೀನಿ. ಒಂದು ಇಮೇಜನ್ನು ತೊಗೊಂಡು ಈ ಒಂದು ಇಮೇಜನ್ನು ತೊಗೊಂಡು ಜಸ್ಟ್ ಡ್ರ್ಯಾಗ್ ಮಾಡಿ ಫೋಟೋಶಾಪಲ್ಲಿ ತಂದು ಡ್ರ್ಯಾಗ್ ಮಾಡಿ ತಂದು ಬಿಟ್ಕೊಂಡೆ. ಸೊ ಇಷ್ಟು ಒಂದು ಇಮೇಜನ್ನು ಫುಲ್ ಇಮೇಜನ್ನು ಅಪ್ಲೈ ಮಾಡಬೇಕಂತೇನಿಲ್ಲ. ಸೊ ನಾನು ಜಸ್ಟು ಇಮೇಜನ್ನು ಸ್ಪೆಸಿಫಿಕ್ಕಾಗಿ ಇಮೇಜನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಈ ಥರ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದು ಮಾರ್ಕ್ಯೂ ಟೂಲಿಂದ, ರೆಕ್ಟ್ಯಾಂಗಲ್ ಮಾರ್ಕ್ಯೂ ಟೂಲಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕು ಅಷ್ಟು ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ಮೂವ್ ಟೂಲ್ನ ತೊಗೊಂಡು ಈ ಇಮೇಜನ್ನು ಡ್ರ್ಯಾಗ್ ಮಾಡಿಕೊಂಡು ಈ ಖಾಲಿ ನ್ಯೂ ಪೇಜಲ್ಲಿ ಬಿಟ್ಕೋಬೇಕು. ಸೊ ಖಾಲಿ ನ್ಯೂ ಪೇಜಲ್ಲಿ ಬಿಟ್ಟ ಮೇಲೆ ಕಂಟ್ರೋಲ್ ಟಿ ಮೀನ್ಸ್ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಅಂತ ಕರಿತೀವಿ ಫೋಟೋಶಾಪಲ್ಲಿ. ಕಂಟ್ರೋಲ್ ಟಿ ಮಾಡಿ ಶಿಫ್ಟ್ ಹಿಡಿದು ಕಾರ್ನರ್ಗೆ ಈ ಥರ ಡ್ರ್ಯಾಗ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಡ್ರ್ಯಾಗ್ ಮಾಡಿಕೊಂಡು ಒಂಚೂರು ಹೈಟ್ ಬಿಡ್ತೀನಿ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಅಡ್ಜಸ್ಟ್ಮೆಂಟ್ನ ಮಾಡಿಕೊಂಡು ಈಗ ನಾನು ಏನು ಮಾಡ್ಕೋಬೇಕಂದ್ರೆ ಈ ಇಮೇಜನ್ನು ಸೇವ್ ಆ್ಯಸ್ ಮಾಡ್ಕೊತೀನಿ. ಸೇವ್ ಮಾಡೋದಿಲ್ಲ ನಾನು ಹೆಚ್ಚಾಗಿ, ಸೇವ್ ಆ್ಯಸ್ ಮಾಡ್ತೀನಿ. ಡೆಸ್ಕ್ಟಾಪಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ತೀನಿ, JPG ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಬಂದುಬಿಟ್ಟು ವೆಡ್ಡಿಂಗ್ ಅಪ್ಲೋಡ್ ಅಂತ ಮಾಡಿ ಸೇವ್ ಅಂತ ಮಾಡ್ತೀನಿ. ಸೇವ್ ಮಾಡಿದ ತಕ್ಷಣ ಇಲ್ಲಿ JPG ಆಪ್ಷನ್ಸ್ ಕ್ವಾಲಿಟಿ ಕೇಳುತ್ತೆ. ಸೊ ಮೀಡಿಯಮ್ ಇದ್ರೂ ಏನು ತೊಂದರೆ ಏನಿಲ್ಲ. ಓಕೆ ಅಂತ ಮಾಡ್ಕೊತೀನಿ. ಓಕೆ ಅಂತ ಮಾಡಿದ ತಕ್ಷಣ ಈಗ ಮ್ಯಾರೇಜ್ ಇಲ್ಲಿ ಬಂದು ಅಪ್ಲೋಡ್ ಅಂತ ಕೊಟ್ಟು ಡೆಸ್ಕ್ಟಾಪಲ್ಲಿ ಸೇವ್ ಮಾಡಿದ್ದೀನಿ ನಾನು. ಡೆಸ್ಕ್ಟಾಪಲ್ಲಿ ಬಂದು ಇಲ್ಲಿದೆ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಿದ ತಕ್ಷಣ ಆಟೋಮೆಟಿಕಲಿ ಫೋಟೋ ಅಪ್ಲೋಡ್ ಆಗುತ್ತೆ. ಸೊ ಮುಂದಿಂದೆಲ್ಲ ತುಂಬ ಈಸಿ ಇದೆ, ತುಳಿದೆಲ್ಲ ನೀವೆಲ್ಲ ಮಾಡ್ಕೊಂಡ್ಬಿಡ್ತೀರಿ. ಡೇಟ್ ಆಫ್ ಮ್ಯಾರೇಜ್ ಡೇಟ್ ಹಾಕೋಬೇಕಾಗುತ್ತೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು. ಆಮೇಲೆ ಪ್ಲೇಸ್ ಆಫ್ ಮ್ಯಾರೇಜ್ ಎಲ್ಲಿ ಆಗಿರುತ್ತೆ ಅಂತ. ಈ ಹಳ್ಳಿಗಳಲ್ಲೆಲ್ಲ ಕೆಲವು ಕಡೆ ವರ್ಣ ಸ್ವಗೃಹ ಅಂತ ಇರುತ್ತೆ. ಸೊ ಅಂಥದನ್ನು ನಾವು ಎಲ್ಲಿ ಮ್ಯಾರೇಜ್ ಆಗಿರುತ್ತೆ ಅನ್ನೋದು ಮ್ಯಾರೇಜ್ ಕಾರ್ಡಲ್ಲಿ ಏನಿದೆಯೋ ಅದೇ ಅಡ್ರೆಸ್ಸನ್ನು ಹಾಕಿ ನಾವು ಕಂಟಿನ್ಯೂ ಅಂತ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಬ್ರೈಡ್ ಮತ್ತು ಬ್ರೈಡ್ಗ್ರೂಮ್ ಡೀಟೇಲ್ಸ್ ಹಾಕಬೇಕಾಗತ್ತೆ. ಆಮೇಲೆ ವಿಟ್ನೆಸ್ 3 ಜನ ಸಾಕ್ಷಿದಾರ ಆಧಾರ್ ಕಾರ್ಡ್ನ ಇದರಲ್ಲಿ ಹಾಕಬೇಕಾಗತ್ತೆ. ಅಪ್ಲೋಡ್ ಮಾಡುವಾಗ ನಾವು PDF ಫೈಲಲ್ಲಿ ಕೂಡ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಈ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡೋದು ಹೇಗೆ ಅಂತ ತಮಗೇನಾದರೂ ಬೇಕು ಅಂತ ತಮಗೆ ಯಾರಿಗಾದರೂ ಕೂಡ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕೂಡ ಈ ಮ್ಯಾರೇಜ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡೋದು ಹೇಗೆ ಅಂತ ವೀಡಿಯೋದಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಇದನ್ನು ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮೈ ಫ್ರೆಂಡ್ಸ್.